ಓಂ ನಮಃ ಶಿವಾಯ. ವಿಘ್ನೇಶ್ವರ, ವೀರಭದ್ರೇಶ್ವರ. ವಾಟ್ಸಪ್ ಸ್ನೇಹಿತರೆ, ಫೇಸ್ಬುಕ್ ಸ್ನೇಹಿತರೆ, ಎಂದಿನಂತೆ ನಾನು ನಿಮ್ಮ ಸುರೇಶ್ ಬಾಬು. ನಾನು ಹೇಳಿದ್ದೆ ಪ್ರತಿ ದಿವಸ ಒಂದೊಂದು ರಾಶಿದು ನಕ್ಷತ್ರ ಏನೇನಿದೆ, ಹೆಂಗಾಗತ್ತೆ, ಏನಾಗುತ್ತೆ. 2026 1ನೇ ತಾರೀಕು 1ನೇ ತಿಂಗಳು 2026 ಗುರುವಾರ ದಿವಸ ಬರುತ್ತೆ. ಅವತ್ತು ಯಾವ ರಾಶಿ ಏನೇನು ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದೇ ರೀತಿ ಮೇಷರಾಶಿ ನಾನು ಹೇಳಿದೆ, ಭಾಳ ಜನ ನೋಡಿದ್ದೀರಾ. ಇದೇ ರೀತಿ ನೀವು ಸ್ನೇಹಿತರಿಗೆಲ್ಲ ಫಾರ್ವರ್ಡ್ ಮಾಡಿ. ಇದರಿಂದ ಏನು ನಿಮಗೇನು ಕೊರತೆ ಏನಾಗಲ್ಲ ಫಾರ್ವರ್ಡ್ ಮಾಡೋದಕ್ಕೆ. ಅದರಿಂದ ಫಾರ್ವರ್ಡ್ ಮಾಡಿ, ಒಳ್ಳೆಯದಾಗಲ್ಲೇ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಇರಲಿ ನಿಮಗೆ. ಮೇಷರಾಶಿಯವರಿಗೆ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರ. ಈ ನಕ್ಷತ್ರದಲ್ಲಿರೋದು ಈ ಹು ಎ ಓ ವಾ ವಿ ಉ ವಾ ಓ ಈ ಹೆಸರು ಇರೋರಂಥವ್ರು ರಿಷಭರಾಶಿ ಆಗ್ತಾರೆ. ಈ ರಿಷಭರಾಶಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಒಂದು ಎಲ್ಲ ಚೆನ್ನಾಗಿರುತ್ತೆ. ಇವರು ಹುಟ್ಟಿರೋದೇ ದುಡಿಮೆ ಮಾಡೋಕ್ಕೋಸ್ಕರ. ಇವ್ರು ನೋಡಿ, ಒಳ್ಳೆ ಬಿಸ್ನೆಸ್ ಮಾಡೋದು, ಹೋಟ್ಲು ಬಿಸ್ನೆಸ್ ಮಾಡೋದು. ರಿಷಭರಾಶಿಯಲ್ಲಿ ಹೋಟ್ಲು ಬಿಸ್ನೆಸ್ ಮಾಡಿದ್ರೆ ಭಾಳ ಚೆನ್ನಾಗಿದೆ. ಹಾಲಿನ ವ್ಯಾಪಾರ ಮಾಡ್ಬೋದು. ಬಿಸ್ನೆಸ್ ಮಾಡೋದಕ್ಕೆ ರಿಷಭರಾಶಿ ತಿರ್ಕೈ. ರಿಷಭರಾಶಿಯಲ್ಲಿ ಹೆಚ್ಚಿಗೆ ಕಮ್ಮಿ ಓದ್ತಾರೆ, ಜಾಸ್ತಿ ಓದೋಕ್ಕೆ ಹೋಗಲ್ಲ. ಯಾಕಂದರೆ ಭಯಂಕರ ಬ್ರಿಲಿಯಂಟ್ ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಅದರಿಂದ ಈಗ ಗುರು ಬದಲಾವಣೆ ಆಗಿದೆ. ಇವತ್ತು 21ನೇ ತಾರೀಕು ಭಾನುವಾರ ಗುರು ಬದಲಾವಣೆ ಆಗಿದೆ. ಅದರಿಂದ ಗುರು ಬದಲಾವಣೆ ಆಗಿರೋದ್ರಿಂದ ರಿಷಭ ರಾಶಿಗೆ ಭಾಳ ಚೆನ್ನಾಗಿರುತ್ತೆ. ಈ 2.5 ವರ್ಷದಲ್ಲಿ ನೀವು ಮದುವೆ ಆಗೋದಾಗಲಿ, ಆಮೇಲೆ ಯಾರೋ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಲಿ, ಅದು ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ರಾಜಕೀಯವಾಗಿ ಭಾಳ ತೊಂದರೆ ಇದೆ. ರಾಜಕೀಯವಾಗಿ ತೊಂದರೆ ಇದೆ ಅಂದರೆ ಭಾಳ ತೊಂದರೆ ಇದೆ ರಾಜಕೀಯದಲ್ಲಿ. ಅವರು ಏನೇ ಮಾಡಿದ್ರೂ ನೋಡಿ, 5 ಕೋಟಿಗೆ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ, ಒಂದು 50 ಲಕ್ಷ ಜನಕ್ಕೆ ಒಬ್ಬ ಮಂತ್ರಿ ಆಗ್ತಾನೆ, ಒಂದು 5 ಲಕ್ಷ ಜನಕ್ಕೆ ಒಬ್ಬ MLA ಆಗ್ತಾನೆ. ಅದು ಯೋಗ ಇದ್ದರೆ ಮಾತ್ರ, ಸೂರ್ಯಪುತ್ರನಾಗಿರಬೇಕು. ಅದರಿಂದ ದಯಮಾಡಿ ರಿಷಭರಾಶಿಯವರು ಯಾರು ಮದುವೆ ಆಗಿಲ್ಲ, ವಿಳಂಬ ಆಗ್ತದೆ, ಹೆಣ್ಣಾಗಲಿ ಗಂಡಾಗಲಿ, ಅದರಲ್ಲೂ ರಿಷಭ ಲಗ್ನ ರಿಷಭರಾಶಿ ಆಗ್ಬಿಟ್ರಂತೂ ಭಾಳ ಚೆನ್ನಾಗಿದೆ. ಅಷ್ಟು ಅದ್ಭುತವಾಗಿದೆ. ಆ ಅದ್ಭುತವಾಗಿರೋದ್ರಿಂದ ರಿಷಭರಾಶಿಯವ್ರು ನೀವು ಹೇಳ್ಬೋದು, ಅಯ್ಯೋ ರಿಷಭರಾಶಿ ಅಂತ ಹೇಳಿದ್ರು, ಗುರುಗಳು ಹೇಳಿದ್ರು, ಏನು ಆಗ್ತಿಲ್ವೇ ಮಾಡೋದು ಎಲ್ಲ ಏನಿಲ್ಲ. 18ನೇ ತಾರೀಕು ಆಗಬೇಕು. ಮುಂದಿನ ವರ್ಷ ಮುಂದಿನ ತಿಂಗಳೇ 18ನೇ ತಾರೀಕು ಆಗಿದ ತಕ್ಷಣ ಗುರು ಒಂದು ಕಡೆ, ಶುಕ್ರ ಒಂದು ಕಡೆ, ಬುಧ, ರಾಹು, ಕೇತುಗಳು ಇವೆಲ್ಲ ಸೇರಿ ರಿಷಭರಾಶಿಗೆ ಒಳ್ಳೆಯದಾಗ್ತಾ ಇರುತ್ತೆ. ಆಮೇಲೆ ಕೆಲವ್ರು ಕೇಳ್ತಾರೆ, ಮತ್ತು DK ಶಿವಕುಮಾರ್ ಕೂಡ ರಿಷಭರಾಶಿ ಇದ್ದಾರೆ, ಅವ್ರು ಯಾಕೆ ಮುಖ್ಯಮಂತ್ರಿ ಆಗಿಲ್ಲ? ದಶಾ ಬುದ್ಧಿ ಬೇಕು. ಹುಟ್ಟದಾಗ ಏನು ದಶಾ ಇರುತ್ತೆ, ಈಗೇನು ದಶಾ ಬುದ್ಧಿ ಇರುತ್ತೆ, ಅದನ್ನ ನೋಡ್ಕೊಂಡು ಅವ್ರಿಗೆ ಭಾಳ ಕಷ್ಟ ಇದೆ. ಅದು ಕಷ್ಟ ಇದೆ. ನಾವೇನು ಹೇಳಿದ್ರು ಅವರು ನಮ್ಮದೇ ಪರಿಸ್ಥಿತಿ ಇದೆ, ನಾವೇನು ಮಾಡೋಕ್ಕೆ ಬರೋಲ್ಲ. 15/5/1961 ಹುಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರದ್ದು ರಿಷಭರಾಶಿನೇ. ರಿಷಭರಾಶಿ ಇರೋದ್ರಿಂದ ಸ್ವಲ್ಪ ಅವರಿಗೆ, ಅದರಿಂದ ಅವರಿಗೆ ಈ ಮುಖ್ಯಮಂತ್ರಿ ಅನ್ನೋದು ಆಟ ಹಿಂದೆ ಮುಂದೆ ಆಡ್ತಾ ಇದೆ. ಆಮೇಲೆ ಎದುರಾಳಿ ನೋಡಬೇಕು ಯಾವಾಗಲೂ. ನೋಡಿ, ಈಗ ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಅಂತ ನೋಡ್ತೀವಿ. ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನೋಡಿದಾಗ ಅಲ್ಲೇನಾಗುತ್ತೆ, ಅವ್ನು ಶುಕ್ರವಾರ ಇಟ್ಕೊತಾನೆ ಪಾಕಿಸ್ತಾನದವನು. ಆ ಶುಕ್ರವಾರ ಇಟ್ಕೊಂಡಾಗ ನಾವು ಮ್ಯಾಚ್ ಆಡ್ಬೇಕಾದ್ರೆ ನಾವು ಸೋತ್ಬಿಡ್ತೀವಿ. ಅವನಿಗೆ ಶುಕ್ರವಾರ ಲಕ್ಕಿ ಡೇ ಇದೆ. ಆ ರೀತಿ ಅವರವರಿಗೆ ಒಂದು ಲಕ್ಕಿ ಅಂತ ಇರುತ್ತೆ. ಆ ಲಕ್ ಬಂದರೆ ಮಾತ್ರ ಅದು ಉಪಯೋಗಿಸ್ಕೋಬೇಕು. ನೋಡ್ರಿ, DK ಶಿವಕುಮಾರ್ಗೆ ಹೇಳ್ತಾರಲ್ಲ, ಕಾಂಗ್ರೆಸ್ಸಲ್ಲಿ ಏನು ಗೊತ್ತಾ, ಬಂಗಾರಪ್ಪನಂತವರು ಇದ್ದಕ್ಕಿದ್ದಂಗೆ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದರು. ಅವ್ರು ದೇವರೇ ಕೈ ಮುಗಿಯಲ್ಲ. ದೇವ್ರು ಕೊಂಡಾಗ ಅವ್ರ ಜೊತೆಗೆ ಇದ್ದವ್ರು ನಾವು, ಅವ್ರು ದೇವರು ಅಂದರೆ ಆಗ್ತಿರಲ್ಲ ಬಂಗಾರಪ್ಪನವ್ರಿಗೆ. ಇಂಥ ಸ್ಥಿತಿಯಲ್ಲಿ ಅವರಿಗೆ ಮುಖ್ಯಮಂತ್ರಿ ಆದಮೇಲೆ ಅವ್ರು ಉಳಿಸ್ಕೊಳ್ಳಿಲ್ಲ ನೋಡ್ರಿ. ಅದೇ ರೀತಿಯೇ DK ಶಿವಕುಮಾರ್ಗೆ ನಿಮ್ಮ ಹತ್ರ ಚಂದ ಕೆಲಸ ಮಾಡಿಸ್ಕೊತಾರೆ. ನಿನ್ನ ಕೆಲಸ ಆದಮೇಲೆ ಆಯಿತು ಮಾಡೋಣ ಅಂತೇಳಿ ನಿಮಗೂ ಏನೋ ಒಂದು ಪ್ರಾಬ್ಲಮ್, ಅನಾರೋಗ್ಯ, ರೋಗ ಯಾವ್ದಾದ್ರು ಬಂದೇ ಬರುತ್ತೆ. ಯಾಕಂದರೆ 7:30 ಬೇರೆ ಸ್ಟಾರ್ಟ್ ಆಗುತ್ತೆ. ಈಗ ಮೇಷರಾಶಿಗೆ ಬಂದ್ಬಿಟ್ಟಿದೆ. ಈಗ ಆ 7:30 ಸ್ಟಾರ್ಟ್ ಆದಾಗ ಏನಾಗುತ್ತೆ ಹೇಳಿ, ನಿಮ್ಮ ಪರಿಸ್ಥಿತಿ ಇದಾಗುತ್ತೆ. ಅದರಿಂದ ಎದುರಾಳಿ ವೃಶ್ಚಿಕ ರಾಶಿ ಇದೆ. ಆ ವೃಶ್ಚಿಕ ರಾಶಿ ಇರೋರು ಸ್ವಲ್ಪ ಭಾಳ ಬುದ್ಧಿವಂತರಾಗಿರ್ತಾರೆ. ಅದರಾಗಿ ಅವ್ರನ್ನ ಎದುರು ಮಾಡಿ ಮಾಡೋಕ್ಕಾಗಲ್ಲ. ಮುಂದಿನ ವರ್ಷ ಒಂದು ಯೋಗ ಇದೆ. ಏನೇ ಮಾಡ್ಕೊಂಡ್ರು ನೋಡ್ರಿ, ಮುಂದಿನ ವರ್ಷ 18ನೇ ತಾರೀಕು ಮೇಲೆ ನಿಮ್ಗೇನಾದ್ರು ಯೋಗ ಕೊಡ್ಬೋದು. ಅಕಸ್ಮಾತ್ ಕೂಡಲಿಲ್ವಾ ಬಿಟ್ಬಿಡಿ. 2027 ದಿಢೀರಂತ ಒಂದು ಅವಕಾಶ ಸಿಗ್ಬೋದು. ಅದೂ ಸಿಗಲಿಲ್ವಾ, ನೀವು ಮರ್ತ್ಬಿಡಿ ಮುಖ್ಯಮಂತ್ರಿ ಆಗೋದನ್ನ. ದಯವಿಟ್ಟು ಬೇಜಾರಾಗ್ಬಿಡ್ರಿ. ಇದು ನನ್ನ ವಿಷಯ ಬೇಡದಾಗಿತ್ತು. ಯಾಕಂದ್ರೆ ಸ್ನೇಹಿತರಿಗೆ ಹೇಳ್ಬೇಕಲ್ಲ ಈ ರಿಷಭರಾಶಿ ಕಥೆ ಏನು ಅಂತೇಳಿ. ರಿಷಭರಾಶಿಯವ್ರು ಯಾರ್ಯಾರು ಇದ್ದೀರೋ ಎಲ್ಲರೂ ಪಾಸ್ ಆಗ್ತೀರಾ, ಓದ್ತೀರಾ, ಚೆನ್ನಾಗಿರ್ತೀರಾ, ತೊಂದರೆ ಆಗಲ್ಲ. ಇನ್ನು ಮುಂದಿನ ವರ್ಷ ಬರೋದ್ರಿಂದ. ಅದರಿಂದ ಗುರುಬಲ ಭಾಳ ಚೆನ್ನಾಗಿದೆ. ಮದುವೆ ಆಗ್ಬೋದು. ಬಿಸ್ನೆಸ್ ಮಾಡೋದು, ಶುಕ್ರ ದಶೆ ಚೆನ್ನಾಗಿದೆ, ಬಿಸ್ನೆಸ್ ಮಾಡ್ಬೋದು. ಲೋನ್ ಹಾಕಿದ್ರೆ ಲೋನ್ ಹಾಕೋಬೋದು, ಓದ್ಕೋಬೋದು, ಹೊಸ ಗಾಡಿ ತೊಗೋಬೋದು ಮುಂದಿನ ವರ್ಷ. ಅದರಿಂದ ದಯಮಾಡಿ ಹೇಳೋದು, ರಿಷಭರಾಶಿಗೆ ಭಾಳ ಚೆನ್ನಾಗಿದೆ. ಯಾಕಂದರೆ ಕೇತು ರಾಹು ಕೂಡ ಒಳ್ಳೇದು ಮಾಡ್ತಾನೆ. ಈ ಕಡೆ ಕೇತು ಸಿಂಹರಾಶಿಯಲ್ಲಿದೆ. ಸಿಂಹರಾಶಿಯಲ್ಲಿ ಇರೋದ್ರಿಂದ ರಿಷಭರಾಶಿಗೆ ಅನುಕೂಲ.
ರಾಹು ಬಂದು ಕುಂಭರಾಶಿಯಲ್ಲಿದೆ. ಅದಕ್ಕೆ ರಿಷಭ ರಾಶಿಗೆ ಅದೊಂದು ಕಡೆ ಅನುಕೂಲ. ಈ ಅನುಕೂಲ ಇದನ್ನೆಲ್ಲ ಕುತ್ಕೊಂಡು ನಿಮ್ಮ ಹತ್ರ ಫೋನಲ್ಲಿ ಹೇಳಕ್ಬೋದು, ನೀವು ನೇರವಾಗಿ ಬಂದರೆ ನಿಮ್ಮ ಬಿಡಿಸಿ ಹೇಳ್ಬೋದು. ರಿಷಭ ರಾಶಿಯವರು ಫೋನಲ್ಲಿ ಕೂಡ ಮಾತಾಡಿ ನಾನು ಹೇಳ್ತೀನಿ. ಅದರಿಂದ ರಿಷಭ ರಾಶಿಗಂತೂ ಭಾಳ ಅದ್ಭುತವಾಗಿದೆ. ನೋಡಿ, ಬಿಸ್ನೆಸ್ ಮಾಡ್ಕೊಳ್ಳೋದು, ಆಮೇಲೆ ಮದುವೆ ಮಾಡ್ಕೊಳ್ಳೋದು ವಿಷಯ ಏನಾದ್ರು ಇದ್ದರೆ ಮಾಡಿ. ನನ್ನ ವಾಟ್ಸಪ್ ನಂಬರು, ಗೂಗಲ್ ಪೇ, ಫೋನ್ಪೇ ಎಲ್ಲ ಒಂದೇ ನಂಬರ್. ಇನ್ಸ್ಟಾಗ್ರಾಮು ನಾನು ಇದನ್ನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಸ್ನೇಹಿತರುಗಳು ನೋಡೋದ ಯೂಟ್ಯೂಬಲ್ಲಿ ನೋಡಿ ಅದನ್ನು 8050105206 ಈ ನಂಬರಿಗೆ ನಾನು ಕಾಲ್ ಮಾಡಿ. ಆಮೇಲೆ ಇದನ್ನು ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರೋಣ. ಆಮೇಲೆ ನಾನು ಇನ್ನು 2 ದಿವಸ ಬಿಟ್ಬಿಟ್ಟು ನಮ್ಮ ರಾಜ್ಯಾಂಗ, ರಾಷ್ಟ್ರಾಂಗದ್ದು ಏನು ನಡೆಯುತ್ತೆ ಮುಂದಿನ ವರ್ಷಕ್ಕೆ, ಎಷ್ಟು ಜನ ಏನೇನು ಆಗ್ತಾರೆ. ಸತಿ ಹೇಳಿದ ಹಂಗೆ ಆಯಿತು, ಈ ಸತಿ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ದಯಮಾಡಿ ಇದನ್ನೆಲ್ಲ ಶೇರ್ ಮಾಡಿ ಅಂತ ನೀವು ಕೇಳ್ಕೊತೀನಿ. ಎಂದಿನಂತೆ ನಾನು ನಿಮ್ಮ ಸ್ನೇಹಿತ ಸುರೇಶ್ ಬಾಬು, ಸುರೇಶ್ ಗುರೂಜಿ ಅಂತ ಕರಿತಿದ್ದಾರೆ ಈಗ. ಅದೇ ರೀತಿಯೇ ನಾನು ಪ್ರತಿ ದಿವಸ ಹೇಳ್ಕೊಂಬರ್ತೀನಿ. ನಾಳೆ ಮಿಥುನ ರಾಶಿ ಹೇಳ್ತೀನಿ, ಕಾಯ್ತಾ ಇರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.